ನಿರ್ದೇಶಕ ಸುಕುಮಾರ್ ನಿರ್ಮಾಪಕ ದಿಲ್ ರಾಜ್ ಭೇಟಿಯನ್ನ ಕೊಟ್ಟಿದ್ದಾರೆ. 4 ವಾರಗಳ ಕಾಲ ನಟನಿಗೆ ಹೈಕೋರ್ಟ್ ಮಧ್ಯಂತರ ಬೇಲ್ ಅನ್ನ ಕೊಟ್ಟಿದೆ. ಈ ವಿಚಾರದಲ್ಲಿ ರೇವತಿ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ ವಿಚಾರಕ್ಕೆ ಜೈಲಿನಿಂದ ಬರ್ತಾ ಇದ್ದಂತೆ ಇತ್ತ ಅಲ್ಲು ಅರ್ಜುನ್ ಕುಟುಂಬಸ್ಥರು ಒಂದು ಕಡೆ ಖುಷಿಯಾದ್ರೆ ಅಭಿಮಾನಿಗಳು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇತ್ತ ಇಂಡಸ್ಟ್ರಿಯ ಸ್ನೇಹಿತರು ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡಲಿಕ್ಕೆ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಬೆಳಿಗ್ಗೆ ಒಂದ್ ಕಡೆ ಫ್ಯಾಮಿಲಿ ನೋಡಿದ್ವಿ ನಾವು ಯಾವ ತರ ಖುಷಿಯಲ್ಲಿದ್ರು ಅಂತ. ಕುಂಬಳಕಾಯಿ ಹೊಡೆದಿದ್ದಾರೆ, ಅವರಿಗೆ ದೃಷ್ಟಿ ತೆಗೆದಿದ್ದಾರೆ. ಇದರ ನಡುವೆ ಟಾಲಿವುಡ್ ಸ್ಟಾರ್ಸ್, ನಟ ನಿರ್ಮಾಪಕರು, ನಿರ್ದೇಶಕರು ಕೂಡ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವಿಜಯ್ ದೇವರಕೊಂಡ ಆಗಿರ್ಬೋದು, ಸುಕುಮಾರನ್ ಆಗಿರ್ಬೋದು, ಎಲ್ಲರೂ ಕೂಡ ಆಗಮಿಸಿ ಮಾತನಾಡ್ತಾ ಇದ್ದಾರೆ. ಒಂಚೂರು ಧೈರ್ಯ ತುಂಬೋ ಕೆಲಸ. ಎಲ್ಲೋ ಈ ತರದ ಕಷ್ಟ ಕಾಲದಲ್ಲಿ ಸ್ನೇಹಿತರು ಬರ್ತಾರೆ, ಮಾತನಾಡ್ತಾರೆ ಅಂದಾಗ ಸ್ವಲ್ಪ ಎಲ್ಲೋ ಸಮಾಧಾನ ಆಗುತ್ತೆ. ಯಾಕಂದ್ರೆ 4 ವಾರಗಳ ಕಾಲ ಮಧ್ಯಂತರ ಬೇಲ್ ಸಿಕ್ಕಿದೆ, ಅಷ್ಟರೊಳಗೆ ಏನ್ ಬೇಕಾದ್ರೂ ಆಗ್ಬೋದು. ನಿನ್ನೆ ಅವರ ಪತಿನೇ ಒಂದು ಬೈಟ್ ಕೊಟ್ಟಿದ್ರು, ನಾನ್ ಬೇಕಾದ್ರೆ ಕೇಸ್ ವಾಪಸ್ ತಗೊಳ್ತೀನಿ ಅಂತ. ಆ ತರ ಆದ್ರೂ ಆಗಬಹುದು, ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಸೊ ಇತ್ತ ಅಲ್ಲು ಅರ್ಜುನ್ ಅವ್ರನ್ನ ಮಾತನಾಡಿಸ್ಬೇಕು, ಸ್ವಲ್ಪ ಸಂತೈಸಬೇಕು ಅಂತ ಹೇಳಿ ಸಿನಿ ಸ್ನೇಹಿತರು, ಇಂಡಸ್ಟ್ರಿಯ ಸ್ನೇಹಿತರು ಇದೀಗ ಅಲ್ಲು ಅರ್ಜುನ್ ಅವರ ಮನೆಗೆ ಬಂದಿದ್ದಾರೆ. ದೃಶ್ಯದಲ್ಲಿ ಅದನ್ನ ನೀವು ಗಮನಿಸಬಹುದು. ಕೆಲವರು ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ದಾರೆ, ಕೆಲವರು ಮನೆಗೇನೆ ಬಂದಿದ್ದಾರೆ. ಕಾಡ್ಗಿಚ್ಚಿನಂತೆ ಒಂದು ಕ್ಷಣಕ್ಕೆ ವಿಚಾರ ಹಬ್ಬೋಯ್ತು. ಸಂಜೆಗೆ ಬೇಲ್ ಸಿಕ್ತು. ಹೈಕೋರ್ಟ್ ಮೊದಲೇ ಅವರು ನಿರೀಕ್ಷಣಾ ಬೇಲಿಗೆ ಅಪ್ಲೈ ಮಾಡಿದಿರ, ನೆನ್ನೆನೆ ಬೇಲ್ ಸಿಕ್ತು. ನೆನ್ನೆ ಸಿಗದೆ ಹೋಗಿದ್ರೆ 3 ದಿನಗಳ ಕಾಲ ಅವರು ಅದೇ ಜೈಲಿನಲ್ಲಿ ಇರಬೇಕಾಗಿತ್ತು. ಜೊತೆ ಜಿಬಲೆ ಹಿಲ್ಸ್ ನಿವಾಸಕ್ಕೆ ಟಾಲಿವುಡ್ ಸ್ಟಾರ್ಗಳ ಎಂಟ್ರಿ ಆಗ್ತಾ ಇದೆ. ಒಟ್ಟಾರೆ ಕಾಲ್ತುಳಿತದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಕ್ಕಾಗಿ 1 ನೈಟ್ ಕಂಪ್ಲೀಟ್ ಆಗಿ ಜೈಲಿನಲ್ಲೇ ಕಾಲ ಕಳೆದ್ರು. ಯಾಕಂದ್ರೆ 14 ದಿನ ನ್ಯಾಯಾಂಗ ಬಂಧನ ಇತ್ತು. ಸೊ ರಿಲೀಫ್ ಕೂಡ ನೆನ್ನೆನೆ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯತೀಶ್, ಇತ್ತೀಚೆಗೆ ಅಲ್ಲು ಅರ್ಜುನ್ ಹೆಸರು ಕೇಳಿ ಬಂದಿದ್ದು ನಮ್ಗೆ ಪುಷ್ಪ 2 ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರ ಅಬ್ಬರ ಜೋರಾಗಿತ್ತು ಅಂತಾನೆ ಹೇಳ್ಬೋದು. ಒಂದೇ ದಿನಕ್ಕೆ 1000 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು. ಎಲ್ಲೋ ಲೂಟಿನೇ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯನ್ನ ಅಂತ. ಸೊ ಅದಾಗಿ ಒಂದೇ ಒಂದು ದಿನಕ್ಕೆ ಎಲ್ಲವೂ ತಲೆ ಕೆಳಗಾದಂತೆ ಆಯ್ತು. ಅವ್ರು ಊಹೆನೂ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ನಾನು 1 ದಿನ ಜೈಲು ವಾಸವನ್ನ ಅನುಭವಿಸ್ಬೇಕಾಗತ್ತೆ ಅಂತ. ಸೊ ನಿನ್ನೆ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ, 1 ರಾತ್ರಿ ಜೈಲಲ್ಲೇ ಇರ್ಬೇಕಾಗತ್ತೆ. ಈಗ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಒಟ್ಟಾರೆ ಏನ್ ಆಗ್ತದೆ, ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್ ಅಂತ? ಎಸ್, ನೀವು ಹೇಳ್ದಾಗೇನೆ ಒಂದು ರೀತಿಯಾಗಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಆ ಥರ ವಿಚಾರ ಆಗಿರುವಂಥದ್ದು ಅಲ್ಲು ಅರ್ಜುನ್ ವಿಚಾರದಲ್ಲಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಈ ಥರ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಸೇರೋದು ಕಾಮನ್ ಆಗಿರುತ್ತೆ. ಸೊ ಅಲ್ಲಿ ನೂಕುನುಗ್ಗಲು, ತಳ್ಳಾಟ, ಗುದ್ದಾಟ ಇದೆಲ್ಲದನ್ನು ಕೂಡ ನಾವು ನೋಡಿದ್ವಿ. ಯಾಕೆ ನಾವು ಫೀಲ್ಡಲ್ಲಿ ಇರ್ತೀವಿ. ಈ ಥರ ನೆನಪಿಸ್ಕೋಬೇಕಂದ್ರೆ 10 ವರ್ಷಗಳ ಹಿಂದೆ ಒಂದು ಸಿನಿಮಾ ಹೋದಂಥ ಸಂದರ್ಭದಲ್ಲಿ ಸೊ ಸಾಕಷ್ಟು ಇದರ ಗುದ್ದಾಟ ನೋಡ್ತಾನೆ ಇದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲೂ ಕೂಡ ಆಗಿದ್ದಂಥದ್ದು ಏನಿದೆ, ಡಿಸೆಂಬರ್ 4ರಂದು ಪ್ರೀಮಿಯರ್ ಶೋನ ಮಾಡ್ತಾರೆ ಪುಷ್ಪ ಟೀಮ್. ಪ್ರೀಮಿಯರ್ ಶೋ ಮಾಡೋಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇದ್ದಂತಹ ಸಿನಿಮಾ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾರೆ. ಬಟ್ ಒಂದಾಗಿದ್ದಲ್ಲಿ ಆ ಒಂದು ವಿಚಾರಕ್ಕೆ ನಾನು ಕೂಡ ಬರ್ತೀನಿ, ಥಿಯೇಟರ್ ಹತ್ರ ಬರ್ತೀನಿ ಅನ್ನೋ ಮಾತನ್ನು ಅಲ್ಲು ಅರ್ಜುನ್ ಹೇಳ್ತಾರೆ. ಅದು ಯಾವಾಗ ಅಲ್ಲು ಅರ್ಜುನ್ ಬರ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ ಆಗಲೇ ನೋಡಿ ಮತ್ತಷ್ಟು ಜನ, ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡದಿರೋಷ್ಟು ಜನ, ಸಾವಿರಾರು ಜನ ಬಂದು ಒಂದು ಕಡೆ ಸೇರ್ಕೊಳ್ತಾರೆ. ಒಂದು ಥಿಯೇಟರ್ ಅಂದರೆ ಎಷ್ಟು ಹಿಡಿಬೋದು, 1000 ಜನ ಆಲ್ಮೋಸ್ಟ್. ಅಂದರೆ ನೀವು ಹೆಂಗೆ ತಳ್ತೀವಿ ಹಿಡಿಬೋದು. ಆದರೆ ಅದ್ರ ಡಬಲ್ ತ್ರಿಬಲ್ ಅದ್ರ ಹೆಚ್ಚಾಗ್ತಾ ಹೋದಂತೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರೋದಿಲ್ಲ, ಕಷ್ಟ ಆಗುತ್ತೆ. ಸೊ ಆ ಥರ ಒಂದು ಸನ್ನಿವೇಶ ಎದುರಾಗಿದ್ದು ಡಿಸೆಂಬರ್ 4ರಂದು. ಸೊ ಆ ಸನ್ನಿವೇಶದಲ್ಲಿ ತಾಯಿ ಮತ್ತು ಮಗು ಕಾಲ್ತುಳಿತಕ್ಕೆ ಒಳಗಾಗ್ತಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ. ರೇವತಿ ಅಂತ ಅವರು, ಆಕೆ ಮಹಿಳೆ ಹೆಸರು. ಆಕೆಯನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸ್ತಾರೆ. ಬಟ್ ಚಿಕಿತ್ಸೆ ಫಲಕಾರಿ ಆಗದೆ ಆಕೆ ಸಾವನ್ನಪ್ಪುತ್ತಾಳೆ. ಮಗು ಕೂಡ ಬದುಕೊಂಡಿದೆ ಈಗ. ಸೊ ಅದಾದ ತಕ್ಷಣವೇ ಅಲ್ಲು ಅರ್ಜುನ್ ಅವರು ಮತ್ತು ಟೀಮ್ ಏನಿದೆ ಆಕೆಗೆ 25 ಲಕ್ಷವನ್ನು ಕೊಡೋದಾಗಿ ಹೇಳ್ತಾರೆ. ಜೊತೆಗೆ ಆಕೆಯ ಟ್ರೀಟ್ಮೆಂಟ್ ಏನಿದೆ ಅದೆಲ್ಲರೂ ಕೂಡ ನೋಡ್ಕೊಳ್ಳೋದಾಗಿ, ಆಸ್ಪತ್ರೆ ಖರ್ಚು ವೆಚ್ಚ ನೋಡ್ಕೊಳ್ಳೋದಾಗಿ ಹೇಳುತ್ತೆ. ಸೊ ಇಷ್ಟಾದ್ಮೇಲೂ ಕೂಡ
ಆತನ ಮೇಲೆ ಕೇಸನ್ನ ದಾಖಲಾಗುತ್ತೆ, ಆತನ ಅರೆಸ್ಟ್ ಕೂಡ ಮಾಡಲಾಯಿತು. ಆದರೆ ಇದು ಸಾಕಷ್ಟು ಚರ್ಚೆ ಆಗ್ತಿರೋದು ಇದರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ. ಎಸ್ ಪವಿತ್ರ, ಯಾಕೆ ಅಂತಂದ್ರೆ ಯಾಕೆ ಈ ಥರ ಬಂತು ಅಂತಂದ್ರೆ ನಿನ್ನೆ ಅಲ್ಲು ಅರ್ಜುನ್ ಹೇಳಿದಂಥ ಒಂದು ಮಾತಿದೆಯಲ್ಲ, ಬೆಡ್ರೂಮ್ಗೆ ಬಂದು ಹುಡುಕೊಂಡು ನನ್ನ ಅಂತ ಒಂದು ಮಾತಿದೆಯಲ್ಲ, ಅದು ಎಲ್ಲರಲ್ಲೂ ಕೂಡ ಕೇಳುವಂತೆ ಮಾಡುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿ ಪೊಲೀಸ್ ಹೇಗಿರಬೇಕು ಆ ಥರ ನೋಡ್ಕೊಂಡಿಲ್ಲ, ಒಂದು ರೀತಿಯ ಸಿನಿಮಿನಿಯ ರೀತಿಯಾಗಿ ನನ್ನನ್ನು ಅರೆಸ್ಟ್ ಮಾಡಿಬಿಟ್ರು ಅನ್ನೋ ಮಾತನ್ನು ಅಲ್ಲು ಅರ್ಜುನ್ ಹೇಳ್ತಾ ಇದ್ರು. ಏಕೆಂದರೆ ಆ ದಿನ ಇದೆಯಲ್ಲ, ನಿನ್ನೆ ಅಷ್ಟೇ 1000 ಅಂದರೆ 1000 ಕೋಟಿಯ ಕಲೆಕ್ಷನ್ ಮಾಡಿದೆ ಪುಷ್ಪ, ಹೊಸ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ. ಕೇವಲ 6 ದಿನಗಳಲ್ಲಿ 1000 ಕೋಟಿ ಮಾಡಿದಂಥ ಒಂದು ಹೆಗ್ಗಳಿಕೆ ಈಗ ಪುಷ್ಪತ್ತು. ಸೊ ಆ ಸೆಲೆಬ್ರೇಷನ್ ಮಾಡಬೇಕಿತ್ತು, ಆ ಸೆಲೆಬ್ರೇಷನ್ ಇದ್ದರೂ ಆ ಖುಷಿಯ ಸಂಗತಿಯಲ್ಲಿ ಇದಾಗಿದ್ದು. ಸೊ ಬೆಡ್ರೂಮಿಗೆ ಬಂದು ನಾನು ಎಳ್ಕೊಂಡು ಹೋದ್ರು ಅನ್ನೋ ಮಾತನ್ನು ಹೇಳಿದಾಗ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸೊ ಅಫ್ಕೋರ್ಸ್ ಅದಾದ ನಂತರ ಕೂಡ ಬೇಲ್ ಕೂಡ ಅಪ್ಲೈ ಮಾಡ್ತಾರೆ, ಬೇಲ್ ಕೂಡ ಸಿಗುತ್ತೆ. ಬಟ್ ಆಗಿದ್ದೂ ಕೂಡ ಆತನನ್ನು 1 ನೈಟ್ ಸ್ಟೇಷನ್ ಉಳಿಯುವಂತೆ ಆಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ಯಾರು ಕೂಡ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದರೆ ನೀವು ಹೇಳ್ದಾಗೇ ಅಲ್ಲು ಅರ್ಜುನ್ ಜೈಲಿಗೆ ಹೋಗ್ತಾರೆ, ಈ ಥರ ಆಗುತ್ತೆ, ಒಂದು ಘಟನೆ ಬರುತ್ತೆ, ಈ ಥರ ಆಗೋಗುತ್ತೆ, ಜೈಲು ಒಂದಿನ ಕಳಿತೀನಿ ಅಂತ ಎಲ್ಲೂ ಕೂಡ ಅಂದ್ಕೊಂಡಿಲ್ಲ. ಬಟ್ ಆಗೋಗ್ಬಿಟ್ಟಿದೆ. ಸೊ ಇದೆಲ್ಲ ಆಯಿತು. ಇವತ್ತು ಬೆಳಗ್ಗೆ ಅವರು ಅವರನ್ನು ಬೆಳಗ್ಗೆ 6:30ಕ್ಕೆ ಅವರನ್ನು ಬಿಟ್ಟು ಕಳಿಸ್ತಿದ್ದಾರೆ. ಬೇಲ್ ಸಿಕ್ಕಾದ ನಂತರ ಎಲ್ಲ ಪ್ರೊಸೀಜರನ್ನು ಮುಗಿಸಿ ಮಧ್ಯಂತರ ಜಾಮೀನನ್ನು ಕೊಟ್ಟು ಕಳಿಸಿರೋದಿಲ್ಲ. ಇಲ್ಲಿ ಗಮನಿಸಬೇಕಾಗುತ್ತೆ, ಮಧ್ಯಂತರ ಜಾಮೀನು ಅಂದರೆ ಕೇವಲ 4 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಟ್ಟು ಕಳಿಸಿದ್ರೆ. ಸೊ ಆ 4 ವಾರಗಳು ಏನೆಲ್ಲ ಆಗುತ್ತೆ ಅನ್ನೋದನ್ನ ಚರ್ಚಿತ ವಿಷಯ. ಆದರೆ ಈ ವಿಚಾರ ಈಗ ಯಾಕೆ ಇಷ್ಟೊಂದು ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ ಅಂದರೆ ಅಲ್ಲಿನ CM ಮೇಲೆ ಬೊಟ್ಟನ್ನು ಮಾಡಿ ತೋರಿಸಿದರೆ ಎಲ್ಲ ಅಭಿಮಾನಿಗಳು ಇರ್ಬೋದು ಅಥವಾ ಚಿತ್ರರಂಗದ ಮಂದಿ ಇರ್ಬೋದು. ಸೊ ಇದು ನಿನ್ನೆಷ್ಟು ಒಂದು ಪೋಸ್ಟನ್ನು ಮಾಡ್ತಾರೆ ರಶ್ಮಿಕಾ, ಅದನ್ನು ಗಮನಿಸಿರ್ಬೇಕು ಎಲ್ಲರೂ ಕೂಡ. ಒಬ್ಬ ವ್ಯಕ್ತಿ ಇದಕ್ಕೆ ಹೇಗೆ ಒಬ್ಬ ವ್ಯಕ್ತಿ ಕಾರಣ ಆಗ್ತಾರೆ, ಸೊ ಇದು ನೀವು ಒಬ್ಬ ವ್ಯಕ್ತಿನ ಬೇಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ರಶ್ಮಿಕಾ ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ಆ ಪೋಸ್ಟ್ ಹಾಕಿದ ಬಳಿಕ ಇಡೀ ಅಭಿಮಾನಿಗಳು ಆ ಬಗ್ಗೆ ಚರ್ಚೆನ ಶುರು ಮಾಡ್ತಾರೆ. ಯಾಕೆ ಅದ್ರ ನಿಜ ಇದರಿಂದ ಕೈವಾಡ ಇದೆಯಾ ಅಥವಾ ರಾಜಕೀಯ ಮತ್ತು ಸಿನಿಮಾ ನಡುವೆ ಏನಾದ್ರು? ಅಫ್ಕೋರ್ಸ್ ಹೈದರಾಬಾದಲ್ಲಿ ರಾಜಕೀಯ ಮತ್ತು ಸಿನಿಮಾ ನಡುವೆ ದೊಡ್ಡದಂಥ ಒಂದು ಕಂದಕ ಏರ್ಪಟ್ಟರು ಗೊತ್ತಿರುವಂಥ ವಿಚಾರ. ಅಲ್ಲಿನ ರಾಜಕೀಯ ಮುಖಂಡರಿಗೆ ಮತ್ತು ಸಿನಿಮಾ ಮಂದಿಗೆ ಆಗ್ತಾನೆ ಇಲ್ಲ. ಸಾಕಷ್ಟು ಬಾರಿ ಅದನ್ನು ಚಿರಂಜೀವಿ ಇರ್ಬೋದು ಅಥವಾ ಮೆಗಾಸ್ಟಾರ್, ಹೀಗೆ ಸಾಕಷ್ಟು ಬಾರಿ ದೊಡ್ಡ ದೊಡ್ಡ ನಟರೇ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅಲ್ಲಿನ ಸಿನಿಮಾದವ್ರನ್ನ ತುಳಿಯಾಗ್ತದೆ, ಸಿನಿಮಾದವ್ರನ್ನ ಸರಿ ನೋಡ್ಕೊಳ್ತಿಲ್ಲ ಅನ್ನೋ ಬಗ್ಗೆ ಸಾಕಷ್ಟು ಬಾರಿ ಆಗ್ತದೆ. ಸೊ ಈಗ ಈ ಘಟನೆ ಅದಕ್ಕೆ ಮತ್ತೆ ಪೂರಕವಾಗಿ ನಿಂತ್ಕೊಂಡಿದ್ದನ್ನ ಗಮನಿಸ್ತೀವಿ. ಸೊ ಅದಕ್ಕೆ ಅದ್ಯಾವಾಗ ದೊಡ್ಡ ಚರ್ಚೆ ಆಯಿತು, ಈಗ ಅವರ ಅಲ್ಲಿನ ಅಂದರೆ ತೆಲಂಗಾಣದ CM ಆಗಿರುವಂಥ ರೇವಂತ್ ರೆಡ್ಡಿ ಅವರು ಒಂದು ಮಾತನ್ನು ಹೇಳ್ತಾರೆ. ಸೊ ಯಾಕೆ ನೀವು ವಿಚಾರವನ್ನು ಇಷ್ಟು ದೊಡ್ಡದು ಮಾಡ್ತಾ ಇದ್ರಾ? ಒಬ್ಬ ಕಾನೂನು ಅಂತ ಬಂದಾಗ ಒಬ್ಬ ಸೂಪರ್ ಸ್ಟಾರ್ಗೂ ಅದಿರುತ್ತೆ, ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಕಾನೂನು ಒಂದೇ ಆಗಿರುತ್ತೆ. ಸೊ ನಾವಿಲ್ಲಿ ಕಾನೂನು ರೀತಿಯಾಗಿ ಕೆಲಸ ಮಾಡಿದ್ದೇವೆ, ಹಾಗಾಗಿ ಇದು ಚರ್ಚಿತ ವಿಚಾರ ಆಗಬಾರ್ದು. ನೀವಿಲ್ಲಿ ಚರ್ಚೆ ಮಾಡಬೇಕಾಗಿರೋದು ಒಂದು ಜೀವವಾಗಿದೆ, ಆ ಜೀವದ ಬಗ್ಗೆ ನೀವು ಮಾತಾಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಸೊ ಇದೆಲ್ಲ ನೋಡ್ತಾ ಹೋದಾಗ ಅಂದರೆ ಈ ಕಡೆ ಇವರ ಮಾತುಗಳು ನೋಡ್ಕೊಂಡು ಹೋದಾಗ ಅಥವಾ ಆ ಕಡೆ CM ಮಾತನ್ನು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎರಡರ ನಡುವೆ ಅಂದರೆ ಚಿತ್ರೋದ್ಯಮ ಮತ್ತು ರಾಜಕೀಯ ಎರಡರ ನಡುವೆ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದು ಅಂದರೆ ತೆಲಂಗಾಣದ ಮತ್ತು ಆಂಧ್ರದಲ್ಲಿ ಗೊತ್ತಾಗ್ತಿರೋದು ವಿಚಾರ ಪವಿತ್ರ. ಬಟ್ ಈ ಕೇಸ್ ಎಲ್ಲೋಗಿ ನಿಲ್ಲುತ್ತೆ ನನಗೆ ಗೊತ್ತಿಲ್ಲ, ಏಕೆಂದರೆ ಈಗಷ್ಟೇ ಶುರುವಾಗಿದೆ. ಇದೊಂದು ಚಿಕ್ಕದಾಗಿ ಸ್ಪಾರ್ಕ್ ಆಗಿ ಉಟ್ಕೊಂಡಿರೋದು, ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಇದರ ನಡುವೆ ಯಾವಾಗ ಅಲ್ಲು ಅರ್ಜುನ್ ಈಗ ಮನೆಗೆ ಬಂದಿದ್ದಾರೆ, ಮನೆ ಬಂದ ನಂತರ ಇಡೀ ಅಲ್ಲಿನ ಒಂದಷ್ಟು ಇಂಡಸ್ಟ್ರಿ ಆತನ ಸ್ನೇಹಿತರು ಕೂಡ ಮನೆಗೆ ಹೋಗಿ ಆತನ ಭೇಟಿ ಮಾಡುವಂಥ ಕೆಲಸ ಮಾಡ್ತಾರೆ, ಸಂತಾಪ ಹೇಳುವಂಥ ಕೆಲಸ ಮಾಡ್ತಾರೆ, ಆತನಿಗೆ ಒಂದಷ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನ ಈಗಾಗಲೇ ವಿಜಯ್ ದೇವರಕೊಂಡ ಇರ್ಬೋದು, ಪುಷ್ಪ ಸಿನಿಮಾದ ನಿರ್ದೇಶಕರು ಸುಕುಮಾರ್ ಇರ್ಬೋದು, ಹಾಗೆ ನಿರ್ಮಾಪಕ ದಿಲ್ರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಸೊ ಆದರೆ ಇದರ ನಡುವೆ ಮತ್ತೊಂದು ಪ್ರಶ್ನೆ ಕಾಡುತ್ತೆ. ಸೊ ಈಗ ಅಲ್ಲು ಅರ್ಜುನ ನೋಡೋದಕ್ಕೆ ಅವರ ಸಂಬಂಧಿಕರಾದಂಥ ಮೆಗಾಸ್ಟಾರ್ ಚಿರಂಜೀವಿ, ಪವನ್ ಕಲ್ಯಾಣ್ ಹಾಗೆಯೇ ರಾಮಚಂದ್ ಬರ್ತಾರ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ಕುಟುಂಬ ನಡುವೆ ಕೂಡ ಅಫ್ಕೋರ್ಸ್ ಈ ಎರಡೂ ಕೂಡ ಸಂಬಂಧಿಕರು ಗೊತ್ತಿರೋ ವಿಚಾರ. ಅಲ್ಲು ಅರ್ಜುನ್ ಮತ್ತು ಮೆಗಾಸ್ಟಾರ್ ಕುಟುಂಬ ಎರಡೂ ಕೂಡ ಸಂಬಂಧಿಕರು ಇರುವಂಥ ವಿಚಾರ. ಆದರೆ ಇದೇ ಸಂಬಂಧಿಕರ ನಡುವೆ ಒಂದಷ್ಟು ತೊಡಕುಗಳಿದೆ ಅಥವಾ ಒಂದಷ್ಟು ಬಿರುಕು ಏರ್ಪಟ್ಟಿದೆ ಅನ್ನೋ ಮಾತು ಕೂಡ ಈಗ ಟಾಲಿವುಡ್ನಲ್ಲಿ ಕೇಳಿ ಬರ್ತದೆ. ಸೊ ಈ ವಿಚಾರದಲ್ಲಿ ಅವರು ಕೂಡ ಇನ್ವಾಲ್ವ್ ಆಗ್ತಾರಾ ಅಥವಾ ಅಲ್ಲು ಅರ್ಜುನ್ ಸಪೋರ್ಟ್ ಮಾಡ್ತಾರಾ ಈ ಸಂದರ್ಭದಲ್ಲಿ ಅನ್ನೋದು ಕೂಡ ಪ್ರಶ್ನೆ ಕಾಡ್ತಾ ಇದೆ ಪವಿತ್ರ.
ಎಸ್ ಯತೀಶ್, ನೀವೇ ಹೇಳ್ದಂಗೆ ಈಗಾಗಲೇ ಸ್ಟಾರ್ ನಟರೆಲ್ಲರೂ ಕೂಡ ಹುಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಬೆಡ್ರೂಮ್ಗೆ ಹೋಗಿ ಅರೆಸ್ಟ್ ಮಾಡಿದ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರ ನೀವು ಹೇಳ್ದಂಗೆ ಇಲ್ಲಿ ರಾಜಕೀಯವಾಗಿದೆಯೋ ಅಥವಾ ಮತ್ತೊಂದು ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ಅಲ್ಲಿ ಆಗಿದ್ದು ಕಾಲ್ ತುಳಿತದಿಂದ ಆದಂತಹ ಸಾವು. ಅಲ್ಲೇನು ಅವ್ರ ಕಾರಿಗೆ ಸಿಕ್ಕಿ ಎಲ್ಲೂ ಸಾವನ್ನಪ್ಪಲಿಲ್ಲ, ಅಥವಾ ಅವರಲ್ಲಿ ಫಿಸಿಕಲಿ ಎಲ್ಲೋ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಹೇಳಕ್ಕಾಗಲ್ಲ. ಇದರಲ್ಲಿ A1 ಆರೋಪಿ ಅಂತಲೇ ಅಲ್ಲು ಅರ್ಜುನ್ ಅವ್ರನ್ನ ಮಾಡ್ತಾರೆ ಅಂತಂದ್ರೆ ಅದು ಹೇಗೆ ಅಂತ. ಇನ್ನೊಂದು ಕಡೆ ಏನಲ್ಲಿ ಸಾವನ್ನಪ್ಪಿದ್ರಲ್ಲ ರೇವತಿ ಅಂತ, ಅವ್ರ ಪತಿನೇ ನೆನ್ನೆ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಇದ್ರಲ್ಲಿ ನಮ್ದೇನು ಇಲ್ಲ, ಬೇಕಾದ್ರೆ ನಾನು ಕೇಸ್ನ ವಾಪಸ್ ತಗೊಳಕ್ಕೂ ರೆಡಿ ಇದ್ದೀನಿ ಅಂತ. ಇದೆಲ್ಲ ನೋಡಿದ್ರೆ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತಲ್ಲ. ಅಫ್ಕೋರ್ಸ್ ಅದೇ ಹೇಳಕ್ ಬಂದೆ ಪವಿತ್ರ. ಏನಂತಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಕೇಸ್ ಆಯ್ತು, ಮೊನ್ನೆ ಅಷ್ಟು ನೋಡ್ತಾ ಇದ್ವಿ ಕೇಸ್ನ, ನೆನ್ನೆ ಅಷ್ಟೇ ಬೇಲ್ ಕೂಡ ಆಗಿದೆ. ಸೊ ಆ ಕೇಸೇ ಬೇರೆ, ಈ ಕೇಸೇ ಬೇರೆ. ನಮ್ದೇ ಆಗಿರುವಂಥ ಕೇಸ್ ಬಗ್ಗೆ ನಿಮಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ, ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಏನು ಉದ್ದೇಶ ಇರಲಿಲ್ಲ. ಅಂದರೆ ಅಲ್ಲು ಅರ್ಜುನ್ ಬಟ್ ಒಂದು ತಪ್ಪಾಗಿದ್ದು, ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಅಂತ ಒಂದು ಕರೆ ಕೊಟ್ಟಿದ್ದೆ, ಅದೊಂದು ತಪ್ಪಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ. ಅಂದರೆ ಯಾಕೊಬ್ಬ ಸೂಪರ್ ಸ್ಟಾರ್ ಅಂತಂದಾಗ ತುಂಬ ಜನ ಸೇರ್ಕೊಳ್ತಾರೆ, ನೀವು ಯಾಕೆ ಕರೆ ಕೊಡ್ತೀರಾ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ನೀವು ಈ ಥರ ಕರೆ ಕೊಟ್ಟಿದ್ದಕ್ಕಾಗಿಯೇ ಅವರೆಲ್ಲ ಬಂದಿದ್ದು ಅನ್ನೋ ಮಾತನ್ನ ಈಗ ಅಲ್ಲಿನ ರಾಜಕೀಯ ಮುಖಂಡರು ಅಥವಾ ಪೊಲೀಸ್ ಅಧಿಕಾರಿಗಳು ಹೇಳ್ತಿರುವಂಥ ಮಾತು. ಯಾಕೆಂದರೆ A1 ಆರೋಪಿನ ಯಾಕೆ ಮಾಡಿದ್ರಿ ಅಥವಾ ಅಲ್ಲು ಅರ್ಜುನ್ ಯಾಕೆ ಅರೆಸ್ಟ್ ಮಾಡಿದ್ರಿ ಅನ್ನೋ ಮಾತನ್ನ ಕೇಳಿದಂಥ ಸಂದರ್ಭದಲ್ಲಿ, ಚರ್ಚೆ ಹುಟ್ಟಾಕಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಮಾತು ಇದಕ್ಕೆ ಕಾರಣ. ಅವ್ರು ಕೊಡ್ತಿರೋದು ಅಲ್ಲು ಅರ್ಜುನ್ ಅವರು ಬರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಕ್ಕೇನೆ, ನಾನು ಥಿಯೇಟರ್ ಹತ್ರ ಬರ್ತಾ ಇದ್ದೀನಿ, ನೀವು ಕೂಡ ಬನ್ನಿ ಅಂತ ಒಂದು ಕರೆ ಕೊಟ್ಟಿದ್ದಕ್ಕೇನೆ ಈ ಥರ ಆಗಿದೆ ಅನ್ನೋ ಮಾತನ್ನ ಹೇಳ್ತಿರು. ಆಕ್ಚುಲಿ ಸಾಮಾನ್ಯವಾಗಿ ಸಾಕಷ್ಟು ಬರೀ ರಾಜಕೀಯ ಮುಖಂಡರು ಕೂಡ ಈ ಥರ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಥರ ಗಲಾಟೆಗಳಾಗಿದೆ, ಸಾಕಷ್ಟು ಜನ ಸಾವು ನೋವು ಕಂಡಿದ್ದೀವಿ. ಅಲ್ಲಿ ಇಲ್ದಿರೋಂತಹ ಕಾನೂನು ಇಲ್ಲಿ ಯಾಕೆ ಬಂತು ಅನ್ನೋದು ಕೂಡ ಅಲ್ಲಿಗ ದೊಡ್ಡ ಪ್ರಶ್ನೆಗೆ ಉದ್ಭವ ಆಗಿರುವಂಥದ್ದು. ಅದನ್ನ ಚಿತ್ರರಂಗದ ಮಂದಿ ಅಥವಾ ಅಲ್ಲು ಅರ್ಜುನ್ ಅಭಿಮಾನಿಗಳು ಈಗ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ಅಲ್ಲಿನ CM ಮತ್ತು ರಾಜಕೀಯ ಮುಖಂಡರು. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಇರುವಂಥದ್ದು. ಬಟ್ ಈಗಾಗಲೇ ಉತ್ತರ ಕೊಟ್ಟಾಗಿದೆ ಪವಿತ್ರ. ಸೊ ಇದು ಕಾನೂನು ಅಂತ ಬಂದಾಗ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಉತ್ತರ ಕೊಟ್ಟಾಗಿದೆ. ಇದು ಕೊಟ್ಟರ ನಡುವೆ ಕೂಡ ಇಲ್ಲಿ ಇದು ರಾಜಕೀಯ ಉದ್ದೇಶ ಪೂರಿತವಾಗಿದೆ ಅನ್ನೋದು ಕೂಡ ಅಷ್ಟೇ, ಅಂದ್ರೆ ಎಲ್ಲರ ಕಣ್ಮುಂದೆ ಇರುವಂತಹ ಸತ್ಯ ಅಂತ ನಂಗೆ ಅನ್ಸುತ್ತೆ. ಐ ಫೀಲ್ ಇಟ್ ಪವಿತ್ರ. ಥ್ಯಾಂಕ್ ಯು ಯತೀಶ್ ಮಾಹಿತಿಗಾಗಿ. ಒಟ್ಟಾರೆ 4 ವಾರಗಳ ಕಾಲ ಮಧ್ಯಂತರ ರಿಲೀಫ್ ಕೂಡ ಸಿಕ್ಕಿದೆ. ಯತೀಶ್ ಹೇಳಿದ ಹಾಗೆ ಇಲ್ಲೆಲ್ಲೋ ರಾಜಕೀಯವಾಗಿ ಇರಬಹುದಾ ಅಂತ. ಯಾಕಂದ್ರೆ ಎಲ್ರಿಗೂ ಅನ್ಸುತ್ತೆ, ಅಲ್ಲಿ ಅವ್ರ ಫ್ಯಾನ್ಸ್ ಮೀಟ್ಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಕರೆ ಕೊಟ್ಟಿದ್ದಾರೆ, ಅಷ್ಟು ಜನ ಬರ್ತಾರೆ ಅಂತಂದಾಗ ಇಲ್ಲಿ ನೋಡಿ ಸ್ವಲ್ಪ ವೈಫಲ್ಯ ಆಗತ್ತೆ ಅನ್ನೋದು ಇದಕ್ಕೆ. ಒಬ್ಬ ಸ್ಟಾರ್ ನಟ ಒಂದು ಥಿಯೇಟರ್ ಹತ್ರ ಬರ್ತಾರೆ ಅಂತಂದಾಗ ಅಲ್ಲಿ ನೂರಾರು ಸಾವಿರಾರು ಮಂದಿ ಬಂದು ಸೇರ್ತಾರೆ ಅಭಿಮಾನಿಗಳು ಅಂತ ಬಂದಾಗ ಅಲ್ಲಿ ಸ್ವಲ್ಪ ಪೊಲೀಸ್ ಸೆಕ್ಯೂರಿಟಿನೂ ಕೊಡ್ಬೇಕಾಗತ್ತೆ. ಅದು ಕೊಟ್ಟಿದ್ರು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಇಷ್ಟೊಂದೆಲ್ಲ ಗಲಭೆ ಅಥವಾ ಅಷ್ಟು ಅಲ್ಲಿ ಸಾವಾಗುವಷ್ಟು ಕಾಲ್ ತುಳಿತ ಎಲ್ಲ ಆಗ್ತಾ ಇರ್ಲಿಲ್ವೇನೋ. ಇಲ್ಲೆಲ್ಲ ಒಂದ್ ಕಡೆಯಿಂದ ನೋಡ್ತಾ ಹೋದ್ರೆ ಇದು ಎಲ್ರದ್ದು ಎಲ್ಲೋ ಒಂದೊಂದು ಪಾಯಿಂಟ್ ಅಷ್ಟು ತಪ್ಪು ಕಾಣಿಸೋದಂತೂ ಸಹಜ. ಸದ್ಯ ಈಗ ಅವ್ರನ್ನ ಸಮಾಧಾನ ಪಡಿಸೋಕೆ ಕಾಲ್ ಮಾಡಿ ಸಾಂತ್ವನ ಹೇಳ್ತಾ ಇದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ. ಜುಬಿಲಿ ಹಿಲ್ಸ್ ಸಾಕಷ್ಟು ಜನ ಧೈರ್ಯ ಕೂಡ ತುಂಬ್ತಾ ಇರೋದು. ಇನ್ನ ಖಾಸಗಿ ವಾಹಿನಿಯೊಂದಕ್ಕೆ ರೇವಂತ್ ರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. कोई ऐसा नहीं कह रहा। प्रोटेस्ट हो रहे हैं सर वहाँ पे। अरे भाई हर किसी के लिए प्रोटेस्ट होते रहता है। 10-20 लोग कहीं पर जमा हुए तो प्रोटेस्ट जैसा नहीं देख सकता है। अगर प्रोटेस्ट भी विदाउट परमिशन लिए तो वो भी जेल को जाएंगे, उसमें क्या फर्क है? बड़े खतरनाक मूड में है। क्या है नहीं, जब आप राहुल आप इतने बार एक 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 इंसान को पुलिस स्टेशन तक लेकर गए तो आप इतना चर्चा कर रहे हैं। एक महिला का जान चले गए, वो जान के कोई परवाह नहीं। आप एक क्वेश्चन भी नहीं पूछे वो परिवार कैसे है, वो गरीब परिवार, इनका ही फैन थे, उनका जान चले गए। अरे उनके परिवार, एक बेटा अभी अस्पताल में है 11 दिन से, वो अभी कोमा में है, अभी बाहर नहीं आया। वो छोटा बच्चा अगर कोमा से बाहर आए तो उनका माँ नहीं है तो उनका जीवन कैसा आगे जाएंगे? आप एक सवाल भी उसके बारे में नहीं पूछा। एक फिल्म स्टार, उनका बिजनेस है, पैसे लगाए पैसे कमाए, उसमें क्या, इसमें क्या लेना देना है? आपको क्या लेना देना है, मुझे क्या लेना देना है? आप बोलो, कोई रियल एस्टेट वाला है, कुछ जगह लेंगे, लेआउट बना देंगे, बेच देंगे, पैसे कमा लेंगे। ये देश के लिए जाके इंडिया पाकिस्तान के बॉर्डर कोई युद्ध कर कर हिंदुस्तान को जिता के तोड़िया है। पिक्चर बनाए, पैसे कमा लिए, घर चला गया। कोई ऐसा नहीं कह रहा। प्रोटेस्ट हो रहे हैं सर वहाँ पे। अरे भाई हर किसी के लिए प्रोटेस्ट होते रहता है। 10-20 लोग कहीं पर जमा हुए तो प्रोटेस्ट जैसा नहीं देख सकता है। अगर प्रोटेस्ट भी विदाउट परमिशन लिए तो वो भी जेल को जाएंगे, उसमें क्या फर्क है? बड़े खतरनाक मूड में है। क्या है
नहीं, जब आप राहुल आप इतने बार एक 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 इंसान को पुलिस स्टेशन तक लेकर गए तो आप इतना चर्चा कर रहे हैं। एक महिला का जान चले गए, वो जान के कोई परवाह नहीं, आप एक क्वेश्चन भी नहीं पूछे वो परिवार कैसे है, वो गरीब परिवार, इनका ही फैन थे, उनका जान चले गए। अरे उनके परिवार, एक बेटा अभी अस्पताल में है 11 दिन से, वो अभी कोमा में है, अभी बाहर नहीं आया। वो छोटा बच्चा अगर कोमा से बाहर आए तो उनका माँ नहीं है तो उनका जीवन कैसा आगे जाएंगे। आप एक सवाल भी उसके बारे में नहीं पूछा। एक फिल्म स्टार, उनका बिजनेस है, पैसे लगाए पैसे कमाए, उसमें क्या, इसमें क्या लेना देना है? आपको क्या लेना देना है, मुझे क्या लेना देना है? आप बोलो, कोई रियल एस्टेट वाला है, कुछ जगह लेंगे